ಸೊ ಇದ್ರ ನಡುವೆ ಇನ್ನೊಂದು ವಿಚಾರ ಕೇಳಲೇಬೇಕು, ಯಾಕೆಂತಂದರೆ ನೀವು ದರ್ಶನ್ ಅವ್ರ ಸಾಕಷ್ಟು ಒಡನಾಟ ಇಟ್ಕೊಂಡಿದ್ದೀರಾ. ನೀವಿರೋ ಟೈಮಲ್ಲಿ ಏನಾದರೂ ದರ್ಶನ್ ಅವರು ಪವಿತ್ರ ಗೌಡ ಜೊತೆ ಒಡನಾಟ ಇತ್ತ? ನೀವು ನೋಡ್ದಂಗೆ ಯಾವ ಥರ ಇತ್ತು? ಸರ್ ಬೇಕಿತ್ತಾ ಒಡನಾಟ? ಬೇಕಿತ್ತಾ? ಯಾಕೆಂದರೆ ಮನೆಯಲ್ಲಿ ಒಂದು ಒಳ್ಳೆಯ ಸಂಸಾರ, ಹೆಂಡತಿ, ಮಗ, ತಾಯಿ, ತಮ್ಮ ಎಲ್ಲ ಇದ್ರು ಕೂಡ ದರ್ಶನ್ ಅವರಿಗೆ ಅವ್ರ ಪವಿತ್ರ ಗೌಡ ಅವರ ಒಂದು ಸಂಬಂಧ ಬೇಕಿತ್ತಾ ಅಂತ. ಸರ್ ನಾನಿದ್ದಾಗ ಯಾವತ್ತೂ ಪರಿಚಯ ಇರಲಿಲ್ಲ ಸರ್. ನಾನು ಹೇಳಿದ್ನಲ್ಲ ಸರ್ ನಿಮಗೆ, ನಾನು ಲಾಸ್ಟ್ ಭೇಟಿ ಆಗಿದ್ದೆ ಸಂಗೊಳ್ಳಿ ರಾಯಣ್ಣ ಸಿನಿಮಾ ಟೈಮಲ್ಲಿ. ಅವತ್ತು ಥಿಯೇಟ್ರಿಗೆ ಫುಲ್ ಮಳೆ, ಕುದುರೆಯಲ್ಲಿ ಬಂದರು ದರ್ಶನ್ ಸರ್. ಅಣ್ಣಮ್ಮ ದೇವಸ್ಥಾನದಿಂದ ಓಡಿಸ್ಕೊಂಡು ಬಂದಿದ್ದು. ಅದೇ ನಾನು ಅವ್ರನ್ನ ಭೇಟಿ ಆಗಿದ್ದು. ಅದಾದಮೇಲೆ ಲಾಕ್ಡೌನ್ಗಳಾಗೋಯ್ತು, ಆಮೇಲೆ ನಮ್ಮ ತಾಯಿ ತೀರ್ಕೊಂಡ್ರು. ಸೊ ನಾನು ಇದರಲ್ಲಿ ಇದನ್ನು ಮಾಡೋಕ್ಕೆ ಹೋಗಲಿಲ್ಲ ಸರ್. ಮತ್ತು ಯಾವುದನ್ನು ಕಾಂಟ್ಯಾಕ್ಟ್ ಇರಲಿಲ್ಲ ಸರ್ ಅವ್ರಿಗೆ. ಅವ್ರು ಆರಾಮಾಗೆ ಈಗ ಸುದೀಪ್ ಸರ್ ಜೊತೆ ಹೆಂಗಿದ್ರು ಆ ಟೈಮಲ್ಲೆಲ್ಲ ಸಖತ್ತಾಗಿದ್ರು ಸರ್. ಬರ್ತ್ಡೇ ಟೈಮಲ್ಲಿ ಸುದೀಪ್ ಸರು ಪ್ರತಿ ವರ್ಷ ಬರೋರು ಅವ್ರ ಮನೆಗೆ. ಎಲ್ಲ ನಿಮ್ಮ ಬಾಸು ಬೇಗ ಬರೋದಕ್ಕೆ ಕೇಳೋ, ಸ್ವಲ್ಪ ಈಚೆ ಕಡೆ ಹೋಗಬೇಕು ಅನ್ನೋರು. ಅಂದರೆ ಅಷ್ಟು ಬಾಂಡಿಂಗ್ ಇತ್ತು ಅವರಿಬ್ಬರು ಮಧ್ಯ. ಅದೆಲ್ಲ ನೋಡ್ತಾ ಇದ್ರೆ ಖುಷಿ ಆಗುತ್ತೆ. ಇಲ್ಲಿ ಫ್ಯಾನ್ಸ್ಗಳೆಲ್ಲ ತಂದಿಟ್ಟು ಸರ್ ಅವ್ರವ್ರುಗಳು ಚೆನ್ನಾಗೇ ಇದ್ದಾರೆ ಸರ್. ಬಟ್ ಏನಂದರೆ ಅವ್ರವ್ರ ಕೆಲಸದಲ್ಲಿ ಅವ್ರವ್ರು ಬ್ಯುಸಿ ಆಗಿದ್ದಾರೆ ಅಷ್ಟೇ. ಬಟ್ ಈ ಫ್ಯಾನ್ಸ್ಗಳು ಮಾಡಿರೋ ಕತೆಗಳಿಗೆ ಇಂಡಸ್ಟ್ರಿನೇ ಒಂಥರ ಹೊಡೆದಾಕ್ಬಿಡ್ತಾರೆ ಸರ್.